ಪರೀಕ್ಷೆನ ಬಡಿಯೋ ಕ್ವಶನ್ ಪೇಪರ್ಗೆ ಏನಂತ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡ್ರಿ. ಗೆದ್ದೆ ಹಾಲಿರಲಿಲ್ಲ, ಅದಕ್ಕೆ ನಮ್ಮಮ್ಮ ಹಾಲು ತಗೊಂಡು ಹೋಗಿ ಟೀ ಮಾಡ್ಕೊಂಡು ಕೊಡೋಣ ಅಂತ ಅಂಗಡಿ ಕಳಿಸಿದ್ರು. ಅದಕ್ಕೆ ಅಂಗಡಿಗೆ ಬಂದು ಹಾಲು ತಗೊಂಡೋಗೋಣ ಅಂತ ಮಾಡ್ಕೊಂಡು ಕೊಡೋದಾದ್ಮೇಲೆ ಮನೆ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರಿ. ಯಾಕಂದರೆ ನಾವು ಮನೆ ಶಿಫ್ಟ್ ಮಾಡ್ತಿದ್ರೆ ಅದಕ್ಕೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ ಬಂದಿದ್ರು. ನಮ್ಮ ಅಕ್ಕ ಅವ್ರನ್ನೆಲ್ಲ ಓಡಿಸ್ಕೊಂಡು ಕೂತ್ಕೊಂಡಿದ್ಲು. ಆಮೇಲೆ ನಮ್ಮಮ್ಮ ಹಳೆ ಬುಕ್ನೆಲ್ಲ ಬಿಸಾಕೊಂಡ್ರು. ಆದರೆ ನನಗೆ ಯಾವುದು ಬಿಸಾಕಂಗೆ ಮನಸ್ಸು ಬರಲಿಲ್ಲ. ಇಷ್ಟೊಂದು ಹಳೆ ಬುಕ್ನೆಲ್ಲ ಹಂಗೆ ತಿಕ್ಕಿದ್ದೀನಿ, ನನಗೆ ಇಷ್ಟ ಆಗೈತೆ ಅಂತ. ಇವತ್ತು ನಾನು ಮನೆಗಿದ್ದೀನಿ ಅಂದ್ಬಿಟ್ಟು ನಮ್ಮ ಅಕ್ಕ ಕೆಲಸ ಎಲ್ಲ ನನ್ನ ಕೈಗೆ ಮಾಡಿಸ್ಬಿಟ್ರು. ನಮ್ಮ ಮನೇಲಿ ಫುಲ್ಲು ಸುಸ್ತಾಗೈತೆ. ಆಮೇಲೆ ನಾನು ನಮ್ಮಮ್ಮ ಸಿಲ್ವಾಪುರಿಗೆ ಬಂದ್ರಿ. ಯಾಕಂದರೆ ಮನೆಗೆ ಅಡ್ವಾನ್ಸ್ ಕೊಡಬೇಕಿತ್ತು, ಅದಕ್ಕೆ ಬಂದ್ರಿ. ಪೇಂಟಿಂಗ್ ಮಾಡ್ತಾಯಿದ್ರು. ಪೇಂಟಿಂಗ್ ನೋಡ್ಕೊಂಡು ಮನೆಗೆ ಹೊರಟ್ರಿ. ಹಂಗೆ ನಮ್ಮನೆ ಟರ್ನಿಂಗ್ ಹತ್ರ ಬರ್ಬೇಕಾದ್ರೆ ಆಟೋದಲ್ಲಿ ಟೊಮೆಟೊ ಹಾಕಿದ್ರು. ನಮ್ಮಮ್ಮ ಟೊಮೆಟೊ ಇಸ್ಕೋಬೇಕು ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ರು. ಮನೆಗೆ ಬಂದಿದ್ದ ತಕ್ಷಣ ನಮ್ಮಮ್ಮ ಇವತ್ತು ನೀನೇ ಮುದ್ದೆ ಮಾಡ್ಕೊಡು ಅಂತ ಹೇಳಿದ್ರು. ಇವತ್ತು ಚೂರು ಇಷ್ಟ ಇರಲಿಲ್ಲ ನಮ್ಮ ಅಮ್ಮಗೆ ಮುದ್ದೆ ಮಾಡ್ಕೊಡೋಕ್ಕೆ, ಆದರೂ ಮಾಡಿಕೊಟ್ಟೆ. ನೋಡಿರಿ ಫ್ರೆಂಡ್ಸ್, ನಾನು ಮುದ್ದೆ ಮಾಡಬೇಕು ಅನ್ನೋದು ಎಷ್ಟೊಂದು ದಿವಸದಿಂದ ಆಸೆ ಇತ್ತು. ನಮ್ಮ ಅಮ್ಮಗೆ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಕೈಲಿ ಇವತ್ತು ಮಾಡೋಕ್ಕಾಗಿಲ್ಲ. ನಮ್ಮ ಅಮ್ಮ ಏನು ಮಾಡ್ತಾರೆ ಅಂದರೆ ಇವತ್ತೇ ಮುದ್ದೆ ಮಾಡ್ಕೊಡು ಅಂತ ಹೇಳ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಫ್ರೆಂಡ್ಸ್, ಫೈನಲಿ ಮುದ್ದೆ ರೆಡಿ ಆಗೈತೆ, ತೋರಿಸ್ತೀನಿ ರೀ. ಅದಾದ್ಮೇಲೆ ನಾಳೆ ಲ್ಯಾಬ್ ಎಕ್ಸಾಮ್ ಇತ್ತು. ಲ್ಯಾಬ್ ಎಕ್ಸಾಮ್ಗೆ ಓದ್ಕೊಂಡು ಅಂತ ಬುಕ್ ಎತ್ಕೊಂಡೆ. ಏನಾಯ್ತು ಅಂತ ಮುಂದೆ ನೋಡ್ರಿ. ಏನೂ ಅರ್ಥ ಆಗಿಲ್ಲ ಈ ಕೇಸು. ತಲೆನೋದೈತೆ ಓದ್ತಾ ಇರೋದ್ರಿಂದ. ಬುಕ್ ಎತ್ತೋಗಿಲ್ಲ, ತಲೆನೋದ್ರೆ ತಲೆನೋವು, ನಡುವು ಬರ್ತೈತೆ. ಅಷ್ಟೇ.